ನಮಸ್ಕಾರ. ಇದುವರೆಗೆ ನಾವು ಯಾವುದ್ಯಾವುದೋ ಲವ್ ಸ್ಟೋರಿಗಳನ್ನು ನೋಡಿರ್ತೀವಿ. ಆದರೆ ಇಂಥದ್ದೊಂದು ಲವ್ ಸ್ಟೋರಿಯನ್ನು ಬಹುಶಃ ನೀವು ನೋಡಿರಲಿಕ್ಕಿಲ್ಲ ಮತ್ತು ಕೇಳಿರಲಿಕ್ಕೂ ಕೂಡ ಇಲ್ಲ. ಇಲ್ಲಿ ಒಂದು ಕಡೆ ಆಕೆ ದೊಡ್ಡ ಸ್ಟಾರ್ನ ಮಗಳು, ಹಾಗೆಯೇ ಅವರ ಅಜ್ಜನೂ ಕೂಡ ಸೂಪರ್ ಸ್ಟಾರು. ಮತ್ತೊಂದು ಕಡೆ ಗಂಡನನ್ನು ತುಂಬ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಂತಹ ಗಂಡ, ಈಕೆಯು ಕೂಡ ಗಂಡನನ್ನು ಅಷ್ಟೇ ಆಳವಾಗಿ ಪ್ರೀತಿಸ್ತಿದ್ಲು. ಆದರೆ ಅವರ ಇಡೀ ಕುಟುಂಬವೇ ಒಂದು ರೀತಿಯಾದಂಥ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳಿಂದನೇ ಬಳಲ್ತಾ ಇದೆ, ಎದುರಿಸ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಗಂಡನಾಗಿ ಬಂದಂತಹ ಆತ ಎಲ್ಲಿವರೆಗೆ ಸ್ಯಾಕ್ರಿಫೈಸ್ ಮಾಡ್ದ ಅಂತ ಹೇಳಿದ್ರೆ, ಹೆಂಡತಿಗೋಸ್ಕರ ತಾನು 10 ವರ್ಷಗಳ ಕಾಲ ಕನಸನ್ನು ಕಂಡು ಪಡೆದಂತಹ ಈ ಡಾಕ್ಟರ್ ಅನ್ನುವಂತಹ ವೃತ್ತಿಯನ್ನೇ ಬದಿಗೊತ್ತಿ ಹೆಂಡತಿಗೋಸ್ಕರ ತನ್ನ ಜೀವನವನ್ನು ಸವೆಸ್ತಿರುವಂಥ ಗಂಡ. ಇಂಥ ಗಂಡನನ್ನು ಪಡೆದಂತಹ ಆಕೆ ಧನ್ಯ ಅಂತಲೇ ಹೇಳ್ಬೋದು. ಅಸಲಿಗೆ ಇಲ್ಲಿ ಇವತ್ತಿಗೆ ಆಕೆಗೆ ಕಾಡ್ತಿರುವಂಥ ಕಾಯಿಲೆ ಏನು? ಇವರ ಲವ್ ಸ್ಟೋರಿ 11 ವರ್ಷಗಳ ಹಿಂದೆ ಮದುವೆವರೆಗೆ ಬಂದಿದ್ದು ಹೇಗೆ? ಮದುವೆ ಆದ ಬಳಿಕ ಇವರ ಬದುಕು ಸಾಗಿದಂಥ ರೀತಿ ಹೇಗಿತ್ತು? ಇವರು ಜೀವನದಲ್ಲಿ ಎದುರಿಸ್ತಿರುವಂಥ ಸವಾಲುಗಳು ಎಂಥವು? ಎಲ್ಲವನ್ನು ಕೂಡ ಎಳೆಯಾಗಿ ಸ್ವತಃ ಈಗ ಅದೇ ಅಳಿಯ, ಆ ಸ್ಟಾರ್ ನಟನ ಅಳಿಯ ಬಾಯ್ಬಿಟ್ಟು ಮಾತನಾಡಿದ್ದಾರೆ. ಅವರು ಯಾರು? ಬೇರೆ ಯಾರು ಅಲ್ಲ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಳಿಯ ಡಾಕ್ಟರ್ ದಿಲೀಪ್ ಅವರು. ಹೌದು, ದಿಲೀಪ್ ಮತ್ತು ಅವರ ಹೆಂಡತಿ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮಗಳು ನಿರೂಪಮ್ಮ ಇದ್ದಾರಲ್ಲ, ಇವರ ಲವ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಇಡ್ತೇನೆ. ಡಾಕ್ಟರ್ ನಿರೂಪಮ್ಮ ಮತ್ತು ಡಾಕ್ಟರ್ ದಿಲೀಪ್ ಪ್ರೀತಿಯಲ್ಲಿ ಬಿದ್ದಿದ್ದು ಹೇಗೆ, ಮದುವೆ ಆಗಿದ್ದು ಹೇಗೆ, ಮದುವೆ ಆದ ಬಳಿಕ ಎದುರಾದಂಥ ಸವಾಲುಗಳೇನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನೋಡಿ, 11 ವರ್ಷಗಳ ಹಿಂದೆ ನಟ ಶಿವರಾಜ್ ಕುಮಾರ್ ಅವರ ಮಗಳು ಡಾಕ್ಟರ್ ನಿರೂಪಮ್ಮ ಮತ್ತು ಡಾಕ್ಟರ್ ದಿಲೀಪ್ ಅವರು ಮದುವೆ ಮಾಡಿಕೊಂಡಿದ್ರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಹಳ ಅದ್ಧೂರಿಯಾಗಿ ಈ ಮದುವೆ ನೆರವೇರಿತ್ತು. ಮೈಸೂರಿನಲ್ಲಿ ಓದ್ತಾ ಇರುವಾಗಲೇ ನಿರೂಪಮ್ಮ ಮತ್ತು ದಿಲೀಪ್ ಅವರು ಸ್ನೇಹಿತರಾಗಿದ್ದರು. ಬಳಿಕ ಇಬ್ಬರೂ ಕೂಡ ಪ್ರೀತಿಸ್ತಿದ್ದೇವೆ ಅನ್ನುವಂಥ ವಿಚಾರವನ್ನು ಪೋಷಕರಿಗೆ ತಿಳಿಸಿ, ಪೋಷಕರ ಒಪ್ಪಿಗೆಯ ನಡುವೆನೇ ಎರಡೂ ಕುಟುಂಬದವರು ಈ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿ ಮದುವೆ ಕೂಡ ಆಗ್ತಾರೆ. ಮದುವೆಯು ಕೂಡ ಭಾರಿ ಸಂಭ್ರಮದಲ್ಲೇ ನಡೆಯುತ್ತೆ. ಇದೇ ಮೊದಲ ಬಾರಿಗೆ ಡಾಕ್ಟರ್ ದಿಲೀಪ್ ಅವರು ತಮ್ಮ ಲವ್ ಸ್ಟೋರಿಯ ಬಗ್ಗೆ ಮಾತನಾಡಿರುವಂಥದ್ದು. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ದಿಲೀಪ್ ಹಂಚಿಕೊಂಡಿದ್ದಾರೆ. ತಮ್ಮ ಓದು, ವೃತ್ತಿ, ಮದುವೆ, ಪತ್ನಿ ನಿರೂಪಮ್ಮ ಅವರ ಅನಾರೋಗ್ಯ, ಮಾವ ಶಿವರಾಜ್ ಕುಮಾರ್ ಅವರು ಹೇಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಹಂಚಿಕೊಂಡಿರುವಂಥದ್ದು, ವೈದ್ಯರು ಆಗಿರೋದ್ರಿಂದ ಆರೋಗ್ಯದ ಬಗ್ಗೆ ಜನರಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರುವಂಥದ್ದು, ಎಲ್ಲದೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳೇ. ಈಗ ಒಂದೊಂದೇ ಸಂಗತಿಯನ್ನು ನೋಡ್ತಾ ಹೋಗೋದಾದರೆ, ನಿರೂಪಮ್ಮ ಬಹಳ ಬ್ರೈಟ್ ಸ್ಟೂಡೆಂಟ್ ಆಗಿದ್ರಂತೆ. ನಾನು ಓದಿನಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದೆ, ಆದರೆ ಆಕೆ ಬಹಳ ಪ್ರತಿಭಾನ್ವಿತೆ. ಒಂದು ಬುಕ್ ಕೊಟ್ಟು ರಿಪ್ಲಿಕೇಟ್ ಮಾಡು ಅಂದರೆ ಬಹಳ ಚೆನ್ನಾಗಿ ಮಾಡ್ತಾಯಿದ್ಲು. ಅಷ್ಟು ಕೆಪಾಸಿಟಿ ಇತ್ತು ಆಕೆಗೆ. ಹಾಗೆಯೇ ಶುರುವಾದಂತಹ ನಮ್ಮ ಸ್ನೇಹ ನಾನು ಓದ್ತಾ ಇರಲಿಲ್ಲ ನೋಡಿ, ಹಾಗಾಗಿ ಡೌಟ್ಸ್ ಬರ್ತಾ ಇರಲಿಲ್ಲ. ಆಕೆ ನಾನು ಓದೋದಕ್ಕೆ ಬಹಳ ಸಹಾಯವನ್ನು ಮಾಡಿದ್ಲು. ಫೈನಲ್ ಇಯರ್ವರೆಗೂ ಕೂಡ ಆಕೆಯೇ ನನಗೆ ಸ್ಟಡಿ ಮೆಟೀರಿಯಲ್ ಆಗಿದ್ಲು, ನನ್ನ ಟೆಕ್ಸ್ಟ್ ಬುಕ್ಸ್ ಆಗಿತ್ತು ಆಕೆಯೇ. ಶಿವಣ್ಣನ ಮಗಳು ಅನ್ನುವಂಥ ಕಾರಣಕ್ಕೆ ಮೊದಲಿಗೆ ಭಯ ಇತ್ತು ಅಂತಲೂ ಕೂಡ ದಿಲೀಪ್ ಹೇಳ್ಕೊಳ್ತಾರೆ. ನಾನು ನಿರೂಪಮಗೆ ಒಳ್ಳೆ ಲೈಫ್ ಕೊಡೋಕ್ಕೆ ಸಾಧ್ಯನಾ ಅನ್ನುವಂಥ ಅಳುಕು ಕೂಡ ಇತ್ತು, ಭಯ ಕೂಡ ಇತ್ತು. ಎಲ್ಲವನ್ನು ಕೂಡ ಇವತ್ತು ನೆನೆಸ್ಕೊಳ್ತಾ ಒಂದು ಕ್ಷಣ ಭಾವುಕರಾಗ್ತಾರೆ. ಇವತ್ತಿಗೂ ಕೂಡ ಆ ಭಯ ಇದೆ ನನಗೆ. MS ಸೆಕೆಂಡ್ ಇಯರ್ ಇದ್ದಾಗ ಮದುವೆ ವಿಚಾರ ಮನೆಗಳಲ್ಲಿ ಗೊತ್ತಾಗಿತ್ತು. ಫೈನಲ್ ಇಯರ್ ಮುಗಿದ ಬಳಿಕ ಮದುವೆನೂ ಕೂಡ ಆಯಿತು. ಶಿವಣ್ಣ ಅವರಿಗೆ ಪ್ರೀತಿ ವಿಚಾರ ಗೊತ್ತಾಗಿ ಮದುವೆ ಆಗೋದು ಸ್ವಲ್ಪ ಕಷ್ಟ ಅಂದ್ಕೊಂಡಿದ್ದೆ, ಆದರೆ ಅಷ್ಟು ಕಷ್ಟ ಆಗಲಿಲ್ಲ. ಅವರು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುವಂತೆ ಮಾಡಿದರು. ಎಲ್ಲ ಗೊತ್ತಾಗುವ ಮುನ್ನ ಎಲ್ಲವೂ ಕೂಡ ಮುಗೀತು. ಒಂದೇ ವಾರದಲ್ಲಿ ಮೈಸೂರಿಗೆ ಬಂದರು. 6 ತಿಂಗಳಲ್ಲಿ ಮದುವೆ ಆಯಿತು. ಅಲ್ಲಿಗೆ ನಮ್ಮ ಸಂಸಾರ ಶುರುವಾಯಿತು ಅಂತಲೂ ಕೂಡ ಹೇಳ್ತಾರೆ. ಮಾವ ಶಿವಣ್ಣನ ಬಗ್ಗೆ ಡಾಕ್ಟರ್ ಅಳಿಯ ದಿಲೀಪ್ ಮಾತನಾಡ್ತಾ, ಶಿವಣ್ಣ ಅವರೊಟ್ಟಿಗೆ ಕಂಫರ್ಟ್ನೆಸ್ ತುಂಬ ಚೆನ್ನಾಗಿದೆ. ಯಾವುದೇ ವಿಚಾರ ಆಗಿದ್ರೂ ಕೂಡ ನೇರವಾಗಿ ಹೇಗೆ ಹೇಳ್ಕೊಳ್ಬಹುದು, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಅಂಕಲ್ ಅಂತ ಹೇಳಿಬಿಟ್ಟು ಅವರನ್ನು ಕರೆಯೋದು ನಾನು. ಮನೆ ವಿಚಾರವನ್ನು ಬಿಟ್ಟು ಬೇರೆ ಏನೂ ಕೂಡ ನಾವು ಮಾತನಾಡೋದಿಲ್ಲ. ಎಷ್ಟು ಮಾತನಾಡಬೇಕೋ ಅಷ್ಟು ಮಾತನಾಡ್ತೀವಿ, ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತೇಳಿ ದಿಲೀಪ್ ಹೇಳ್ತಾರೆ. ಇನ್ನು ಮಧ್ಯಮ ವರ್ಗದ ಕುಟುಂಬದಿಂದ ಡಾಕ್ಟರ್ ದಿಲೀಪ್ ಅವರು ಬಂದಂಥವರು. ಸಿನಿಮಾ ಹಿನ್ನೆಲೆ ಇರುವಂಥ ಕುಟುಂಬಕ್ಕೆ ಅಳಿಯನಾಗಿ ಹೋಗಿದ್ದಾರೆ.
ಅಪ್ಪು ಸರ್ರ ಮನೆಯಲ್ಲೇ ಮೊದಲ ಬಾರಿ ಭೇಟಿ ಮಾಡಿದ್ದು. ಒಮ್ಮೆ ಮನೆಯಲ್ಲೇ ಡಿನ್ನರ್ ಇಟ್ಕೊಂಡಿದ್ದರು. ಅಲ್ಲೇ ಅಣ್ಣವರ ಮನೆ ಸದಸ್ಯರ ಪರಿಚಯ ಆಗಿತ್ತು. ನೆಮ್ಮದಿಯಾಗಿ ಇರಬೇಕು, ಬೇಡದ್ದನ್ನು ನೆನಪಿಸಿಕೊಳ್ಳಬಾರ್ದು, ಮರೆತು ಎಲ್ಲವನ್ನು ಕೂಡ ಮುಂದಕ್ಕೆ ಹೋಗಬೇಕು, ಪತ್ನಿಯ ಆರೋಗ್ಯದ ವಿಚಾರದಲ್ಲೂ ಕೂಡ ಹೆಚ್ಚು ನೆನೆಸ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಬೇಡವಾದನ್ನು ನೆನೆಸ್ಕೊಳ್ಳೋದೇ ಬೇಡ ಅಂತಲೂ ದಿಲೀಪ್ ಅವರು ಹೇಳಿದ್ದಾರೆ. ಹಾಂ, ಪತ್ನಿಯ ಆರೋಗ್ಯ ವಿಚಾರ ಅಂತ ಹೇಳಿದಾಗ ಒಂದು ವಿಚಾರ ಎಲ್ರಿಗೂ ಕೂಡ ತಲೆಗೆ ಬರುತ್ತೆ. ಏನದು ಅನ್ನುವಂಥದ್ದು. ಹೌದು, ಅಲ್ಲೇ ಇರುವಂಥದ್ದು ಪ್ರಮುಖವಾದಂಥ ವಿಚಾರ. ಡಾಕ್ಟರ್ ದಿಲೀಪ್ ಅವರು ನಿಮಗೆ ಗೊತ್ತಿರೋ ಹಾಗೆ ವೈದ್ಯರು. ಇನ್ನು ಅವರ ಹೆಂಡತಿ ಶಿವರಾಜ್ ಕುಮಾರ್ ಅವರ ಮಗಳು ಅವರೂ ಕೂಡ ವೈದ್ಯರೇ. ಹಾಗಿದ್ದರೂ ಕೂಡ ಇಲ್ಲಿ ಡಾಕ್ಟರ್ ದಿಲೀಪು ಇಲ್ಲಿ ಡಾಕ್ಟರ್ ಆಗೋದಕ್ಕೆ ಕಾರಣ ಅವರ ತಂದೆ. ಹೌದು, ದಿಲೀಪ್ ಅವರು ಆ್ಯಕ್ಚುಲಿ ಡಾಕ್ಟರ್ ಆಗಬೇಕು ಅಂತ ಹೇಳಿ ಇದ್ದಿರಲಿಲ್ಲ. ಬಟ್ ಒಂದಿನ ಒಳ್ಳೆ ಸರ್ಜನ್ ಆಗ್ತೀನಿ ಅಂತೇಳಿ ಅಂದ್ಕೊಂಡಿದ್ದೆ. ಕಾರಣ ನಮ್ಮ ತಂದೆಯ ಕನಸು. ಮದುವೆಗೆ ಮುಂಚೆನೇ ನಾನು MS ಮಾಡ್ತಿದ್ದೆ. ನನಗೆ ಆ್ಯಕ್ಚುಲಿ ಡಾಕ್ಟ್ರು ಓದಬೇಕು, ಅದು MBBS MS ಮಾಡಬೇಕು ಅನ್ನೋಂಥದ್ದು ಆಸೆ ಇರಲಿಲ್ಲ. ನನ್ನ ತಂದೆಯ ಆಸೆ ಅದು. ಯಾಕಂತೇಳಿದ್ರೆ ನನ್ನ ಬ್ರದರು ಸ್ವಲ್ಪ ವಿಶೇಷ ಚೇತನ ಮಗು. ಹಾಗಾಗಿ ನನ್ನನ್ನು ಒಳ್ಳೆ ಡಾಕ್ಟ್ರು ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು. ಹಾಗಾಗಿ ನಾನು ಕೂಡ ಒಳ್ಳೆ ಸರ್ಜನ್ ಆಗ್ತೀನಿ ಅಂತಲೇ ಅಂದ್ಕೊಂಡಿದ್ದೆ. MS ಆದಮೇಲೆ ಮೈಸೂರಿನಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಕೂಡ ಆಸೆ ಇತ್ತು. ಇನ್ಫ್ಯಾಕ್ಟು ನಿರುಪಮಗೂ ಕೂಡ ಅದೇ ಆಸೆ ಇತ್ತು. ಅವಳಿಗೂ ಕೂಡ ನಿರುಪಮಗೆ, ಶಿವಣ್ಣನವರ ಪುತ್ರಿ, ಅವಳಿಗೂ ಕೂಡ ಇಷ್ಟ ಆಗಿತ್ತು. ಎಲ್ಲವೂ ಕೂಡ ಸರಿಯೇ ಇತ್ತು. ಬಟ್ ನಾವೇನು ಅಂದ್ಕೊಳ್ತೀವೋ ಅದಾಗಲ್ಲ ಅಲ್ವಾ. ಜೀವನ ಒಂದು ತಿರುವನ್ನು ಪಡೆಯುತ್ತೆ ಅಲ್ವಾ. ಅದೇ ರೀತಿ ನಾವು ಮೈಸೂರಿನಲ್ಲೇ ಸ್ಟೇ ಆಗೋದಕ್ಕಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಕಾರಣಾಂತರಗಳಿಂದ ಆಗಲೇ ಇಲ್ಲ. ನಾವು ವಾಪಸ್ ಬೆಂಗಳೂರಿಗೆ ಬರಬೇಕಾಯಿತು. ಕಾರಣ ಏನು? ಕಾರಣವೇ ನಿರುಪಮ ಅವರ ಅನಾರೋಗ್ಯ. ಹೌದು, ಜೀವನ ಸುಗಮವಾಗಿ ಸಾಗ್ತಿದೆ ಅನ್ನುವಾಗಲೇ ನಿರುಪಮ ಅವರಿಗೆ ಆರೋಗ್ಯದ ಸಮಸ್ಯೆ ಎದುರಾಯಿತು. ಇದು ಜೀವನದ ಅತ್ಯಂತ ಕಠಿಣ ಘಟ್ಟವಾಗಿತ್ತು ಅಂದಿರುವಂಥ ಡಾಕ್ಟರ್ ದಿಲೀಪ್ ಅವರು ಅವತ್ತಿನ ಮಟ್ಟಿಗೆ ಸರ್ಜನ್ ಆದರೆ ಸಾಕು ಅಂತೇಳಿ ಅಂದ್ಕೊಂಡಿದ್ದೆ. ಅದಾದ ಮೇಲೆ ಇಲ್ಲ, ಯೂರಾಲಜಿ ಮಾಡ್ತಿದ್ದೇನೆ, ಯೂರಾಲಜಿಯಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು, ಶಾಂತಿ ನೆಮ್ಮದಿ ಸಿಕ್ಕರೆ ಸಾಕಪ್ಪ ಅಂಥೇಳಿ, ಇನ್ನೇನು ಬೇಡ ನನಗೆ ಅಂತಲೂ ಕೂಡ ತೀರ್ಮಾನಿಸಿದೆ. ಆಮೇಲೆ ಫ್ಯಾಮಿಲಿ ಸಪೋರ್ಟು ತುಂಬ ಇತ್ತು. ತುಂಬ ಅಡೆತಡೆಗಳು, ಕಠಿಣ ಪರಿಸ್ಥಿತಿಗಳು ಎದುರಾಯಿತು. ಆದರೂ ಕೂಡ ಆರೋಗ್ಯದ ಅಂಶ, ಹೆಂಡತಿ ಕೆಲವು ವರ್ಷಗಳ ಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ದಿತ್ತು. ನಾನು 1 ವರ್ಷಗಳ ಕಾಲ ಪ್ರಾಕ್ಟೀಸನ್ನು ನಿಲ್ಲಿಸಿದ್ದು. ಏನಾಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿ ನಮಗೆ ಇರದೇ ಇರುವಂಥದ್ದು. ಅವತ್ತಿನ ಮಟ್ಟಿಗೆ ಇದು ಸರಿ, ಹೋಗಿಬಿಟ್ರೆ ಸಾಕಪ್ಪ, ಲೆಟ್ಸ್ ಗೆಟ್ ಬ್ಯಾಕ್, ಹಳೆಯದ್ದು ಏನೇ ಇದ್ದರೂ ಕೂಡ ಆ ಕಷ್ಟಗಳನ್ನು ಎದುರಿಸೋಣ. ಆದರೆ ಇದು ಬೇಡ ಅನಿಸ್ಬಿಡ್ತು. ಕನ್ಫ್ಯೂಷನಲ್ಲೇ ಜೀವನವನ್ನು ಕಳೆದುಬಿಟ್ಟೆ ಅಂತೇಳಿ ಅನಿಸುತ್ತೆ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಕ್ಲಾರಿಟಿ ಇದೆ, ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂತಲೂ ಕೂಡ ದಿಲೀಪ್ ಸಮಾಧಾನ ಮಾಡಿಕೊಳ್ತಾರೆ. ಆದರೆ ಧೈರ್ಯ ಅನ್ನೋದು ಅವತ್ತಿಗೂ ಕೂಡ ಇರಲಿಲ್ಲ ರೀ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಸರ್ಪ್ರೈಸ್. ಈ ದಿನ ಏನು ನಿರೀಕ್ಷೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ದಿನ ಕಳೆಯೋದು ಬಹಳ ಕಷ್ಟ ಆಗ್ತಿತ್ತು. ಯಾರ ಹತ್ತಿರನೂ ಕೂಡ ಹೇಳೋ ಹಾಗಿಲ್ಲ. ಡಾಕ್ಟರ್ ಮಾತಿಗೆ ಕಾಯ್ತಾ ಇದ್ದೆ. ಇವತ್ತು ಎಲ್ಲವೂ ಕೂಡ ಗುಡ್, ಫ್ಯಾಮಿಲಿ ಸಪೋರ್ಟ್ ಕೂಡ ಚೆನ್ನಾಗಿದೆ ಅಂತಲೂ ಕೂಡ ದಿಲೀಪ್ ಹೇಳ್ತಾರೆ. ಅಂದರೆ ನಿರುಪಮ ಅವರಿಗೆ ಏನು ಅನಾರೋಗ್ಯದ ಸಮಸ್ಯೆ ಇತ್ತು ಅನ್ನೋದನ್ನು ಎಲ್ಲೂ ಕೂಡ ಹೇಳಿಲ್ಲ ಇವರು. ಬಟ್ ಆದರೆ ಏನೋ ಒಂದು ಸಮಸ್ಯೆ ಇತ್ತು ಅನ್ನೋದನ್ನು ಬಹುತೇಕ ಎಲ್ಲ ಇಂಟರ್ವ್ಯೂಗಳಲ್ಲೂ ಕೂಡ ಅಥವಾ ಎಲ್ಲ ಮಾತುಗಳಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಟ್ ಆದರೆ ಆ ಕಾಯಿಲೆ ಏನು, ಅವ್ರಿಗೇನು ಸಮಸ್ಯೆ ಇತ್ತು, ಅದ್ರ ಬಗ್ಗೆ ಎಲ್ಲೂ ಕೂಡ ಏನೂ ಗುಟ್ಟನ್ನು ಕೂಡ ಬಿಟ್ಕೊಟ್ಟಿಲ್ಲ. ಬಟ್ ಏನೋ ಒಂದು ಗಂಭೀರವಾದಂಥ ಕಾಯಿಲೆ. ಆ ಕಾಯಿಲೆಯಿಂದ ಇಲ್ಲಿ ಶಿವರಾಜ್ ಕುಮಾರ್ ಅವರ ಮಗಳು ನಿರುಪಮ ಅವರು ಹೊರಗಡೆ ಬಂದರು ಅನ್ನೋದು ಮಾತ್ರ ಸತ್ಯ. ನಿರುಪಮ ಮತ್ತು ನಿವೇದಿತಾ ಅಂಥೇಳಿ ಇಬ್ಬರು ಮಕ್ಕಳು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ. ಅದರಲ್ಲಿ ನಿರುಪಮಗೆ ತಂದೆ ರೀತಿಯೇ ಒಂದು ಗಂಭೀರವಾದಂಥ ಕಾಯಿಲೆ ಇತ್ತು ಅನ್ನೋದು ಇಲ್ಲಿ ಇಂಡೈರೆಕ್ಟ್ಲಿ ಡಾಕ್ಟರ್ ದಿಲೀಪ್ ಅವರು ಹೇಳ್ಕೊಂಡಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬದುಕೆ ಹಾಗೆ. ಬದುಕಲ್ಲಿ ಬಂದಂತಹ ಎಲ್ಲವನ್ನು ಕೂಡ ಎದುರಿಸಲೇಬೇಕು. ಮದುವೆ ಆಯಿತು ಅಂತ ಹೇಳಿಬಿಟ್ಟು ಕೈ ಬಿಡೋಕ್ಕಾಗುತ್ತಾ? ಆಗಲ್ಲ. ಹೆಂಡತಿಗೋಸ್ಕರ ಎಲ್ಲವನ್ನೂ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ರು ಡಾಕ್ಟರ್ ದಿಲೀಪ್ ಅವರು. ಇವತ್ತಿಗೆ ಇವರ ಈ ದಾಂಪತ್ಯ ಇದೆಯಲ್ಲ, ಸುಂದರವಾದಂಥದ್ದು ಮತ್ತು ಒಂದು ಮೆಸೇಜ್ಫುಲ್ ಆದಂತಹ ದಾಂಪತ್ಯ, 4 ಜನರಿಗೆ ಸ್ಫೂರ್ತಿ ಆಗಬಲ್ಲಂತಹ ದಾಂಪತ್ಯ. ಈ ದಾಂಪತ್ಯ ಇನ್ನೂ 100 ಕಾಲ ಸುಖವಾಗಿ, ಸಮೃದ್ಧವಾಗಿ, ಖುಷಿಯಾಗಿ ಇರುವಂತೆ ಆಗಲಿ, ದೇವರಂಥದ್ದೊಂದು ಅವಕಾಶವನ್ನು ಮಾಡಿಕೊಡಲಿ ಅನ್ನೋದು ನಮ್ಮ ಪ್ರಾರ್ಥನೆ, ನಮ್ಮ ಹಾರೈಕೆ. ನಿಮ್ಮ ಹಾರೈಕೆ ಏನು, ನಿಮ್ಮ ಪ್ರಾರ್ಥನೆ ಏನು? ಈ ಜೋಡಿಗೆ ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡೋಕೆ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.